ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು, ಸರ್ವ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ಅಂಬೇಡ್ಕರ್ ಜನನವಾಗಿರಪ್ಪ ಅಂತಂದ್ರ ಆ ಒಂದು ಶಕ್ತಿ ದೇವರ ಕಾಣಿಕೆ ಅಂತ ನಾನು ಸ್ಪಷ್ಟವಾಗಿ ಹೇಳಬಯಸ್ತಾ ಇದ್ದೀನಿ. ಯಾಕೆಂದರೆ ಸಂವಿಧಾನ ಬರೆಯಬೇಕಾದ್ರೆ ಅವರು ಬರೇ ದಲಿತ ಸಮುದಾಯದ ಅಟ್ಟೇವರು ಅಧ್ಯಯನ ಮಾಡಲಿಲ್ಲ. ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರನ್ನು ಸರ್ವೆ ಮಾಡಿದ್ರು, ಶ್ರವಣಿಯರನ್ನು ಧರ್ಮದ ಆಚರಣೆ ಸರ್ವೆ ಮಾಡಿದ್ರು. ಅವರೆಲ್ಲ ವಿಚಾರಧಾರೆಯನ್ನು ತಿಳಿದು ಎಲ್ಲರ ಒಂದು ಮನವೊಲಿಸಿ ಒಳ್ಳೆಯ ಒಂದು ಸಂವಿಧಾನದ ಕೃತಿಯನ್ನ ಈ ಒಂದು ನಮ್ಮ ಭಾರತ ದೇಶಕ್ಕೆ ಕೊಟ್ಟಾರಪ್ಪ ಅಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ ಅಂತೇಳಿ ನಾನು ಇವತ್ತು ಹೇಳಬರ್ತಾ ಇದ್ದೀನಿ. ಜಯಂತಿಯನ್ನು ಆಚರಣೆ ಮಾಡ್ತೇವೆ, ಬಹಳ ಸಂತೋಷದ ವಿಷಯ ಅದ. ಆದರೂ ಕೂಡ ಈ ಜಯಂತಿಯ ಜೊತೆಗೆ ನಮ್ಮ ದೇಶದ ಸಂವಿಧಾನವನ್ನು ನಾವು ಎಲ್ಲರೂ ಉಳಿಸಿಕೊಂಡು ಅದಕ್ಕೆ ಅವರು ಹಾಕಿರ್ತಕ್ಕಂಥ ಸಂವಿಧಾನದ ನೀತಿ ಬುನಾದಿಯನ್ನು ನಾವು ನಮ್ಮ ಜೀವನದಲ್ಲಿ ಏನಪ್ಪಾ ಅಂತಂದ್ರೆ ಅಳವಡಿಸ್ಕೊಂಡು ಹೋಗೋದು ಬಹಳ ಮುಖ್ಯ ಅದ. ಇವತ್ತಿನ ದಿವಸ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದು ಬಹಳಷ್ಟು ಒಂದು ಮೌಲ್ಯವಾದಂಥ ಸಂವಿಧಾನ. ಇದು ಏನಪ್ಪಾ ಅಂತಂದ್ರೆ ಇದು ನಾವು ಒಂದು ಸಾಮಾನ್ಯ ವ್ಯಕ್ತಿ ಒಂದು ದೊಡ್ಡ ಮೂಲ ಹುದ್ದೆಗೆ ಹೋಗ್ತಾನಪ್ಪ ಅಂತಂದ್ರೆ ಕಾರಣ ಬಾಬಾ ಸಾಹೇಬ್. ನಾವೆಲ್ಲ ಜಾತಿಯವರಲ್ಲಿ, ಕೀಳ ಜಾತಿಯವರಲ್ಲಿ, ಇವತ್ತು ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ಯಾರೇ ಇರ್ಲಿಕ್ಕ ಎಲ್ಲರಿಗೂ ಒಂದೇ ರೀತಿ ನಡೆದುಕೊಂಡು ಹೋಗುವಂತ ಒಂದು ಸಂವಿಧಾನ ಏನು ಬರದಲ್ಲ. ಇಂಥ ದೇವ ಮಾನವನ ನಾವು ಎಷ್ಟು ಪೂಜೆ ಮಾಡಿದ್ರು ಕಮ್ಮಿನೇ ಅಂತ ಹೇಳ್ತೇವೆ. ಯಾಕಂದ್ರೆ ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಮಾತಾಡಿದ್ರು, ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ. ಆದ್ರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ